ನಮಸ್ತೆ ಎಲ್ಲರಿಗೂ. ನಾನು ಡಾಕ್ಟರ್ ವಿಕಾಸ್ ಶೋಭರಾಜ್. ನನ್ನ MBBS ಮುಗಿದು ನನಗೆ ಇಂಟರ್ನ್ಶಿಪ್ಪಲ್ಲಿದ್ದಾಗ ಈ ಡಯಾಬಿಟಿಸ್ ಪೇಷಂಟ್ಸ್ ಹಾಗೆ ಈ ಲೈಫ್ ಸ್ಟೈಲ್ ಡಿಸೀಸಸ್ ಏನೇನಿದೆ ಇವ್ರು ನೋಡಿದಾಗ ತುಂಬಾ ಬೇಜಾರಾಗುತ್ತೆ. ಯಾಕಂದರೆ ಲೈಫ್ ಸ್ಟೈಲ್ ಡಿಸೀಸಸ್ನ ಡಾಕ್ಟರ್ಸ್ ಅಡ್ವೈಸ್ ಮಾಡಿದ್ರು, ಅವ್ರಿಗೆ ಯಾವ ರೀತಿ ನಾವು ಲೈಫ್ ಸ್ಟೈಲ್ ಚೇಂಜಸ್ನ ಮಾಡ್ಕೋಬೇಕು ಅನ್ನೋದು ಗೊತ್ತಿದೆ. ಎಷ್ಟೋ ಜನ ಈ ಲೈಫ್ ಸ್ಟೈಲ್ ಡಿಸೀಸಸ್ನ ಮ್ಯಾನೇಜ್ ಮಾಡೋಕ್ಕಾಗದೆ ಕ್ರೋನಿಕ್ ಲೆವೆಲ್ಗೆ ಹೋಗಿ ಸಫರ್ ಆಗಿದ್ದಾರೆ. ಎಷ್ಟೋ ಇವಾಗ ಕರೆಂಟ್ಲಿ ಹೈಯೆಸ್ಟ್ ನಂಬರ್ ಆಫ್ ಡೆತ್ಸ್ ಇಸ್ ಡ್ಯೂ ಟು ಲೈಫ್ ಸ್ಟೈಲ್ ಡಿಸೀಸಸ್ ಕಾಂಪ್ಲಿಕೇಶನಿಂದನೇ ಆಗ್ತಾ ಇರೋದು. ಸೊ ಈ ಲೈಫ್ ಸ್ಟೈಲ್ ಡಿಸೀಸ್ನ ಪ್ರಾಪರ್ ಆಗಿ ನಿಮಗೆ ನಾನು ಟೀಚ್ ಮಾಡೋಕ್ಕೋಸ್ಕರ ಈ ಪೇಜ್ನ ಓಪನ್ ಮಾಡಿದ್ದೀನಿ. ಇದರಲ್ಲಿ ಮೇಜರ್ ಆಗಿ ನನಗೆ ಡಯಾಬಿಟಿಸ್ ಅಂದರೆ ತುಂಬ ಇಂಟ್ರೆಸ್ಟ್. ಯಾಕಂದರೆ ಈ ಫೀಲ್ಡಲ್ಲಿ ಡಯಾಬಿಟಿಸ್ ನಮ್ಮ ಇಂಡಿಯಾದಲ್ಲಿ ಇಷ್ಟು ಜಾಸ್ತಿ ಆಗೋ ಕಾರಣನೇ ಲೈಫ್ ಸ್ಟೈಲ್ ಚೇಂಜಸ್ನ ಹೇಗೆ ಮಾಡ್ಕೋಬೇಕು ಅಂತ ಗೊತ್ತಿದೆ. ಸೊ ಅದಕ್ಕೋಸ್ಕರ ನಾನು ಅಮೆರಿಕನ್ ಕಾಲೇಜ್ ಆಫ್ ಲೈಫ್ ಸ್ಟೈಲ್ ಮೆಡಿಸನಲ್ಲಿ ಈ ಡಯಾಬಿಟಿಸ್ನ ಹೇಗೆ ಕಂಟ್ರೋಲ್ಗೆ ತರಬೇಕು, ಹಾಗೆ ಇದನ್ನ ಹೇಗೆ ನಾವು ರಿವರ್ಸ್ ಮಾಡ್ಬೋದು, ಅಂದರೆ ಪ್ರಾಪರಾಗಿ ನಾವು ರಿಮಿಷನ್ ಅಂತ ಹೇಳಿ ಕರಿತೀವಿ, ಇದನ್ನ ಹೇಗೆ ರಿಮಿಷನ್ ಮಾಡಬೇಕು ಅಂತ ನನ್ನ ಎಜುಕೇಷನ್ನ ಕೂಡ ಮುಗಿಸಿದ್ದೀನಿ. ಸೊ ನಾನು ನಮ್ಮ ಜನಕ್ಕೆ ಡಯಾಬಿಟಿಸ್ನ ಹೇಗೆ ಕಂಟ್ರೋಲ್ಗೆ ತರಬೇಕು, ಡಯಾಬಿಟಿಸಲ್ಲಿ ಏನು ಲೈಫ್ ಸ್ಟೈಲ್ ಚೇಂಜಸ್ ಅಂದರೆ ಅದನ್ನ ಹೇಗೆ ಪ್ರಾಪರಾಗಿ ಅಪ್ಲೈ ಮಾಡಬೇಕು. ಯಾಕಂದರೆ ತುಂಬ ಜನ ನೀವು ಒಂದು ಊರಲ್ಲಿ ಈಗ ಮಾರ್ನಿಂಗ್ ಒಂದು 6-7 ಹಂಗೆ ಹೋಗ್ಬಿಟ್ರೆ ಇಡೀ ಊರು ಎಷ್ಟು ಜನ ಆಂಟಿರು ಅಂಕಲ್ಗಳು ವಾಕಿಂಗ್ ಮಾಡ್ತಾ ಇರ್ತಾರೆ. ಬಟ್ ಎಲ್ಲ ವೇಸ್ಟ್. ಯಾಕಂದರೆ ಬ್ರಿಸ್ಕ್ ವಾಕಿಂಗ್ ಅಂತ ಹೇಳ್ತೀವಿ, ಬ್ರಿಸ್ಕ್ ವಾಕಿಂಗ್ ಮಾತ್ರ ವರ್ಕ್ ಆಗುತ್ತೆ. ಆಮೇಲೆ ನಾನು ಡಯಟ್ ಅಂದರೆ ಅನ್ನ ತಿನ್ನೋದು ಬಿಟ್ಬಿಡ್ತಾರೆ, ಮುದ್ದೆ ಸರಿಯಾಗಿ ತಿಂತಾರೆ, ಅದು ರಾಂಗ್. ಸೊ ಅದಕ್ಕೋಸ್ಕರ ಜನಕ್ಕೆ ನಾಲೆಡ್ಜ್ ಇದೆ, ಅರ್ಧಂಬರ್ಧ ನಾಲೆಡ್ಜ್. ಸೊ ಈ ಫೀಲ್ಡಲ್ಲಿ ನಾವು ಪ್ರಾಪರಾಗಿ ಗೈಡ್ ಮಾಡ್ತಾ ಹೋದರೆ ನಮ್ಮ ಫ್ಯೂಚರಲ್ಲಿ ನಮ್ಮ ಜನ ಡಯಾಬಿಟಿಸಿಂದ ಸಫರ್ ಆಗೋದನ್ನ ಕಂಟ್ರೋಲ್ ಮಾಡ್ಬೋದು. ಈ ಡಯಾಬಿಟಿಸ್ ರೆಮಿಷನ್ ಅಂದರೆ ನೀವು ಪ್ರಾಪರಾಗಿ ಲೈಫ್ ಸ್ಟೈಲ್ ಚೇಂಜಸ್ನ ನೀವು ಮಾಡ್ತಾ ಹೋದರೆ ನಿಮಗೆ ಕ್ರಮೇಣವಾಗಿ ನಿಮ್ಮ ಶುಗರ್ ಲೆವೆಲ್ ಕಂಟ್ರೋಲ್ಗೆ ಬರ್ತಾ ಹೋಗುತ್ತೆ. ಆಮೇಲೆ ನೀವು ಟ್ಯಾಬ್ಲೆಟ್ಸ್ ತೊಗೊಳ್ಳೋ ಅವಶ್ಯಕತೆಯೂ ಕೂಡ ಇರೋದಿಲ್ಲ. ಸೊ ಈ ಉದ್ದೇಶದಿಂದ ನಾನು ಈ ಪೇಜ್ನ ಓಪನ್ ಮಾಡಿದ್ದೀನಿ. ಸೊ ಈ ಪೇಜಲ್ಲಿ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಮ್ಯಾಕ್ಸಿಮಮ್ ಇನ್ಫಾರ್ಮೇಷನ್ ನಾನು ಕೊಡ್ತಾ ಹೋಗ್ತೀನಿ. ನಾನು ಆ ಪೇಜ್ನ ನೀವು ಫಾಲೋ ಮಾಡಿದರೆ ಸಾಕು, ಡಯಾಬಿಟಿಸಿಂದ ಮುಕ್ತಿ ಪಡೆದು ಆರಾಮ್ಸೆ ಆಗಿ ಜೀವನ ಮಾಡ್ಬೋದು. ಪ್ರತಿಯೊಂದು ಫಾಲೋ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರ್ಯಾರಿದ್ದಾರೆ ಡಯಾಬಿಟಿಸಿಂದ ಸಫರ್ ಆಗ್ತಿದ್ದಾರೆ ಅವ್ರಿಗೂ ಕೂಡ ಈ ಪೇಜ್ನ ಮಿಸ್ ಮಾಡದೆ ಶೇರ್ ಮಾಡಿ. ಯಾಕಂದರೆ ಸೈನ್ಸ್ ಎವಿಡೆನ್ಸಿಂದ ಇಟ್ಕೊಂಡು ನಾವು ಹೇಗೆ ಡಯಾಬಿಟಿಸ್ನ ಕಂಟ್ರೋಲ್ ತರ್ಬೋದು, ಹಾಗೆ ರಿಮಿಷನ್ಗೆ ತೊಗೊಂಡು ಹೋಗ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿನ ಕೊಡ್ತಾ ಹೋಗ್ತೀನಿ. ಹಾಗೆ ಬೇರೆ ರೀತಿ ಲೈಫ್ ಸ್ಟೈಲ್ ಡಿಸೀಸಸ್ ಏನಿದೆ ಅದನ್ನು ಕೂಡ ಹೇಗೆ ನಾವು ಹ್ಯಾಂಡಲ್ ಮಾಡಬೇಕು, ಯಾವ ರೀತಿ ನಾವು ಲೈಫ್ ಸ್ಟೈಲ್ನ ಇಟ್ಕೊಂಡು ನಮಗೆ ಕಾಯಿಲೆಗಳು ಬರದೆ ಫ್ಯೂಚರಲ್ಲಿ ಬರಲ್ಲ ಅನ್ನೋದನ್ನ ಕಂಪ್ಲೀಟಾಗಿ ಹೇಳ್ತಾ ಹೋಗ್ತೀನಿ. ಥ್ಯಾಂಕ್ ಯು.